ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಪ್ರೋಗ್ರಾಮ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವುದಂದರೆ ಲಕ್ಷ್ಯ ಪ್ರೋಗ್ರಾಮ್ ಬೈ ಟಾಟಾ ಮೋಟರ್ಸ್. ಲಕ್ಷ್ಯ ಪ್ರೋಗ್ರಾಮ್ ಬೈ ಟಾಟಾ ಮೋಟರ್ಸ್. ಈ ಪ್ರೋಗ್ರಾಮ್ ಅಡಿಯಲ್ಲಿ ಟಾಟಾ ಮೋಟರ್ಸ್ ಕಂಪ್ನಿಯವರು ಜಾಬ್ ಕೊಡೋದು ಅಷ್ಟೇ ಅಲ್ಲದೆ ಹೈಯರ್ ಎಜುಕೇಷನ್ ಕೂಡ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಹೈಯರ್ ಎಜುಕೇಷನ್ ಎಂಥ ಕಾಲೇಜಲ್ಲಿ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅಂದರೆ ಬಿಟ್ಸ್ ಪಿಲಾನಿ ಅಂತ ಪ್ರೀಮಿಯಂ ಇನ್ಸ್ಟಿಟ್ಯೂಟಲ್ಲಿ ಹೈಯರ್ ಎಜುಕೇಷನನ್ನು ಸ್ಪಾನ್ಸರ್ ಕೂಡ ಮಾಡ್ತಾ ಇದ್ದಾರೆ. ಅದರದ್ದು ಸಂಪೂರ್ಣ ಮಾಹಿತಿ, ಕಂಪ್ಲೀಟ್ ಡೀಟೇಲ್ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಅಷ್ಟೇ ಅಲ್ಲ, ಈ ಟಾಟಾ ಲಕ್ಷ್ಯ ಪ್ರೋಗ್ರಾಮ್ ಅಂದರೆ ಜಾಬ್ ಜೊತೆಗೆ ಎಜುಕೇಷನ್ ಅಪಾರ್ಚುನಿಟಿನೂ ಕೂಡ ಯಾವ ಥರ ನೀವು ಗ್ರ್ಯಾಬ್ ಮಾಡ್ಕೋಬಹುದು ಮತ್ತು ಇಂಟರ್ವ್ಯೂ ಯಾವ ಥರ ಅಟೆಂಡ್ ಆಗಬೇಕು, ಇಂಟರ್ವ್ಯೂ ಎಲ್ಲ ಏನೆಲ್ಲ ಪ್ರೊಸೆಸ್ ಇರುತ್ತೆ, ಎಷ್ಟು ಪರ್ಸೆಂಟೇಜಿಗೆ ನಿಮಗೆಲ್ಲ ಇದು ಅಪಾರ್ಚುನಿಟಿ ಸಿಗಬಹುದು ಅಂತ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಈಗ ಒನ್ ಬೈ ಒನ್ ನಾನು ಹೇಳ್ತಾ ಇದ್ದೀನಿ. ಫಸ್ಟ್, ಈಗ ಟಾಟಾ ಮೋಟರ್ಸ್ ಇದು ಥ್ರೂಔಟ್ ಕರ್ನಾಟಕ ಈ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಇವರು ಸೆಲೆಕ್ಟ್ ಆಗಿದ್ದ ಸ್ಟೂಡೆಂಟ್ಸಿಗೆ ಜಾಬ್ ಜೊತೆಗೆ ಹೈಯರ್ ಎಜುಕೇಷನ್ ಅಪಾರ್ಚುನಿಟಿನೂ ಕೂಡ ಕೊಡ್ತಾ ಇದ್ದಾರೆ. ಆ್ಯಂಡ್ ದಿಸ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ದ ಗ್ರ್ಯಾಜುಯೇಟಿಂಗ್ ಸ್ಟೂಡೆಂಟ್ಸ್ ವಿತ್ ಡಿಪ್ಲೊಮಾ ಇಂಜಿನಿಯರಿಂಗ್ ಇನ್ 2026. ಅದು ಫ್ರಾಮ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್. ನೋಡಿ, ಇಂಥ ಅಪಾರ್ಚುನಿಟಿ ಇದೆ. ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಸ್ಟೂಡೆಂಟ್ಸಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗ್ತಾ ಇದೆ. ಈಗ ಫಸ್ಟ್ ಈಗ ನಾವು ನೋಡಬಹುದು ಜಾಬ್ ಪೊಸಿಷನ್ ಯಾವುದು ಕೊಡ್ತಾ ಇದ್ದಾರೆ. ಇದರಲ್ಲಿ ಜಾಬ್ ಪೊಸಿಷನ್ ಇದರಲ್ಲಿ ಕೊಡ್ತಾ ಇರೋದು ಶಾಪ್ ಫ್ಲೋರ್ ಆಪರೇಟಿಂಗ್ ಇಂಜಿನಿಯರ್, ಇಂಜಿನಿಯರ್ ಸೇಲ್ಸ್, ಇಂಜಿನಿಯರ್ ಕಸ್ಟಮರ್ ಕೇರ್. ಇವು 3 ಪೊಸಿಷನ್ಗೆ ಇವರು ಹೈಯರ್ ಮಾಡ್ತಾರೆ. ಹೈಯರ್ ಮಾಡಿದ ನಂತರ ಲರ್ನ್ ಆ್ಯಂಡ್ ಅರ್ನ್ ಪ್ರೋಗ್ರಾಮಲ್ಲಿ ಟಾಟಾ ಮೋಟರ್ಸದ್ದು ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಲ್ಲಿ ಏನು ಅಪಾರ್ಚುನಿಟೀಸ್ ಕೊಡ್ತಾರೆ ನೋಡುವ. ಈಗ ಲರ್ನ್ ಆ್ಯಂಡ್ ಅರ್ನ್ ಪ್ರೋಗ್ರಾಮಲ್ಲಿ ಇಲ್ಲಿ ನಾವು ನೋಡ್ಬೋದು, ಫಸ್ಟ್ ಇಯರ್ ಈಸ್ ಸೆಲೆಕ್ಟ್ ಆದ ನಂತರ ಫಸ್ಟ್ ಇಯರ್ ಈಸ್ ಆ್ಯಸ್ ಎ ಟೆಕ್ನಿಷಿಯನ್ ಅಪ್ರೆಂಟಿಸಿಪ್ ಅಂತಿರುತ್ತೆ, ಟೆಕ್ನಿಷಿಯನ್ ಅಪ್ರೆಂಟಿಸ್ ಅಂತಿರುತ್ತೆ. ಸೆಕೆಂಡ್ ಇಯರ್ ಏನಾಗುತ್ತೆ, ಸೆಕೆಂಡ್ ಇಯರ್ ಪರ್ಮನೆಂಟ್ ಎಂಪ್ಲಾಯಿ ಆ್ಯಸ್ ಎ ಶಾಪ್ ಫ್ಲೋರ್ ಆಪರೇಟಿಂಗ್ ಇಂಜಿನಿಯರ್ ಆರ್ ಸೇಲ್ಸ್ ಇಂಜಿನಿಯರ್ ಆರ್ ಕಸ್ಟಮರ್ ಕೇರ್ ಇಂಜಿನಿಯರ್ ಅಂತ ಕೆಲಸ ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ನಂತರ 2 ಇಯರ್ಸ್ ಆದಮೇಲೆ ಫುಲ್ಲಿ ಸ್ಪಾನ್ಸರ್ಡ್. ನೋಡಿ, ಫುಲ್ಲಿ ಸ್ಪಾನ್ಸರ್ಡ್ ಅಂದರೆ ಕಂಪ್ಲೀಟ್ ಫೀಸ್ ಏನಿದೆ ಅಲ್ಲ, ಟಾಟಾ ಮೋಟರ್ಸ್ ಅವರು ಪೇ ಮಾಡ್ತಾರೆ ನಿಮಗೆ. ಬಿಟ್ಸ್ ಪಿಲಾನಿ, ದಿಸ್ ಈಸ್ ವೆರಿ ಪ್ರೀಮಿಯಂ ಇನ್ಸ್ಟಿಟ್ಯೂಟ್. ಈ ಇನ್ಸ್ಟಿಟ್ಯೂಟಲ್ಲಿ, ಈ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮಗೆ BTech ಕಲೀಲಿಕ್ಕೆ ಇವರು ಕಲಿಸ್ತಾರೆ. ಅಷ್ಟೇ ಅಲ್ಲ, ಬಿಟ್ಸ್ ಪಿಲಾನಿಗೆ ಬೇಕಾಗಿರುವ, ಈಗೇನು ಬಿಟ್ಸ್ ಪಿಲಾನಿ ಕಾಲೇಜ್ ಇದೆ ಇದಕ್ಕೆ ಬೇಕಾಗಿರೋ ಎಂಟ್ರೆನ್ಸ್ ಎಕ್ಸಾಮು ಸಹಿತ ಇವರು ಪ್ರಿಪರೇಷನ್ ಮಾಡಿಸ್ತಾರೆ. ಈಗ ನೆಕ್ಸ್ಟ್ ಅದಾದಮೇಲೆ ಏನೆಲ್ಲ, ಈಗ ಯಾರೆಲ್ಲ ಇದನ್ನು ಅಪ್ಲೈ ಮಾಡಬಹುದು, ಯಾವ ಬ್ರಾಂಚಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ನೋಡುವ. ಇದು ಅಪ್ಲಿಕೇಬಲ್ ಯಾವ ಬ್ರಾಂಚಿಗೆ ಇದೆ ಅಂದರೆ, ಫಸ್ಟ್ ಆಫ್ ಆಲ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಇನ್ ಆಟೋಮೊಬೈಲ್, ಎಲೆಕ್ಟ್ರಿಕಲ್ END ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಮೆಕೆಟ್ರಾನಿಕ್ಸ್, ಪೇಂಟ್ ಟೆಕ್ನಾಲಜಿ ಮತ್ತು ENC ಸ್ಟೂಡೆಂಟ್ಸ್ಗೂ ಅಪ್ಲಿಕೇಬಲ್ ಇದೆ. ENC ಸ್ಟೂಡೆಂಟ್ಸ್ಗೂ ಇದು ಅಪ್ಲಿಕೇಬಲ್ ಇದೆ. ನೆಕ್ಸ್ಟ್, ಇದರಲ್ಲಿ ಮಿನಿಮಮ್ ಪರ್ಸೆಂಟೇಜ್ ಬೇಕಾಗಿರೋದೇನೆಂದರೆ, ಫಸ್ಟ್ ಆಫ್ ಆಲ್ ನೀವು 2026 ಅಂದರೆ ಈಗ ಪ್ರೆಸೆಂಟ್ ಫೈನಲ್ ಇಯರಲ್ಲಿ ಇರಬೇಕು. 2026 ಪ್ರೆಸೆಂಟ್ ಫೈನಲ್ ಇಯರಲ್ಲಿ ಪಾಸ್ ಆಗುವ ವಿದ್ಯಾರ್ಥಿಗಳಿಗೆ ಮತ್ತು ಮಿನಿಮಮ್ ಪರ್ಸೆಂಟೇಜ್ SSLCಯಲ್ಲಿ 60% ಆಗಿರಬೇಕು ಆ್ಯಂಡ್ ಅಬವ್, 60% ಆ್ಯಂಡ್ ಅಬವ್. ಮತ್ತು ಡಿಪ್ಲೊಮಾದಲ್ಲಿ ಯಾವುದೇ ರೀತಿ ಬ್ಯಾಕ್ಲಾಗ್ಸ್ಗಳು ಇರಬಾರ್ದು. ನೋ ಅಕಾಡೆಮಿಕ್ ಅರಿಯರ್ಸ್, ಯಾವುದೇ ರೀತಿ ಬ್ಯಾಕ್ಲಾಗ್ಸು ಇರಬಾರ್ದು. ಇದನ್ನು ನೀವು ನೆನಪಿಟ್ಬಿಟ್ಕೋಬೇಕು. ಈಗ ನಂತರ ಟಾಟಾ ಮೋಟರ್ಸ್ನಲ್ಲಿ ಅಪಾರ್ಚುನಿಟೀಸ್ ಕೊಡ್ತಾರೆ. ಇದರಲ್ಲಿ ರಿಟರ್ನ್ ಟೆಸ್ಟು ಇರುತ್ತೆ ಮತ್ತು ಪರ್ಸೆಂಟೇಜ್ ಮೇಲೆ ಟಾಪ್ ಡೌನ್ ಅಂದರೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ಲಿಂದ ಮಿನಿಮಮ್ ಪರ್ಸೆಂಟೇಜ್ ಲಿಸ್ಟನ್ನು ರೆಡಿ ಮಾಡಿಬಿಟ್ಟು ನಿಮಗೆ ರಿಟರ್ನ್ ಟೆಸ್ಟ್ ಏನಿರುತ್ತೆ ಅದಕ್ಕೆ ಇವರು ಇನ್ವೈಟ್ ಮಾಡ್ತಾರೆ. ನೆಕ್ಸ್ಟ್, ರಿಟರ್ನ್ ಟೆಸ್ಟ್ ಇನ್ವೈಟ್ ಮಾಡಿದ ಮೇಲೆ ಒಂದು ವೇಳೆ ನೀವು ರಿಟರ್ನ್ ಟೆಸ್ಟ್ ಪಾಸ್ ಆದ ನಂತರ ನಿಮಗೆ ಇವರು ಬ್ಯಾಕ್ಗ್ರೌಂಡ್ ವೆರಿಫಿಕೇಷನನ್ನು ಇಟ್ಟಿರ್ತಾರೆ. ಅಂದರೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಇರುತ್ತೆ, ನಂತರ ಮೆಡಿಕಲ್ ಚೆಕಪ್ ಇರುತ್ತೆ ಕಂಪನಿ ವತಿಯಿಂದ, ಮತ್ತು ನಂತರ ಬಿಫೋರ್ ಅಪಾಯಿಂಟ್ಮೆಂಟ್ ಇವೆಲ್ಲ ಪ್ರೊಸೆಸ್ ಆದಮೇಲೆ ನಿಮ್ಮನ್ನು ಇವರು ಅಪಾಯಿಂಟ್ ಮಾಡ್ಕೋತಾರೆ. ಈಗ ಇದರಲ್ಲಿ ಈಗ ನಾನು ಇಲ್ಲಿ ಲಿಂಕ್ ಏನು ತೋರಿಸ್ತಾ ಇದ್ದೀನಿ, ಈ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕ್ತೀನಿ. https://turbohire.co./ಲಕ್ಷ್ಯ ಪ್ರೋಗ್ರಾಮ್ ಅಂತ ಏನಿದೆ ಈ ಲಿಂಕಿಗೆ ಹೋಗಿಬಿಟ್ಟು ನೀವು ಅಪ್ಲಿಕೇಶನ್ ಫಾರ್ಮನ್ನು ತುಂಬಬೇಕಾಗುತ್ತೆ. ಕೊನೆಯ ದಿನಾಂಕ, ದ ಲಾಸ್ಟ್ ಡೇಟ್ ಹಿಯರ್ ಈಸ್ January 30, 2026. ದಟ್ ಈಸ್ ಆನ್ ಟ್ಯೂಸ್ಡೇ. ಈಗ ಇಂಟರ್ವ್ಯೂ ಪ್ರೊಸೆಸ್, ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಏನಿರುತ್ತೆ ನಾವು ಒನ್ ಬೈ ಒನ್ ನೋಡುವ.
ವಾಟ್ ಈಸ್ ದ ಇವ್ಯಾಲ್ಯೂಯೇಷನ್ ಪ್ರೋಸೆಸ್. ಟೆಸ್ಟಲ್ಲಿ ಏನು ಕೇಳ್ತಾರೆ? ಟೆಸ್ಟಲ್ಲಿ ನಂಬರ್ 1 ಇಲ್ಲಿ ನಾವು ನೋಡ್ಬೋದು ಪ್ರಾಬ್ಲಮ್ ಸಾಲ್ವಿಂಗ್, ಇದರಲ್ಲಿ ಜನರಲ್ ಆ್ಯಪ್ಟಿಟ್ಯೂಡ್ ಮತ್ತು ರೀಸನಿಂಗನ್ನು ಕೇಳ್ತಾರೆ. ಜನರಲ್ ಆ್ಯಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್. ನಂತರ ಕ್ವಾಂಟಿಟೇಟಿವ್ ಲಿಟ್ರಸಿ, ಬೇಸಿಕ್ ಮ್ಯಾಥಮೆಟಿಕ್ಸ್ ಮತ್ತು ಕಾನ್ಸೆಪ್ಷುಯಲ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ನೀವು ENC ಬ್ರಾಂಚ್ ಸ್ಟೂಡೆಂಟ್ಸ್ ಆಗಿದ್ದರೆ ENC ಬಗ್ಗೆ, ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಆಗಿದ್ದರೆ ಮೆಕ್ಯಾನಿಕಲ್ ಬಗ್ಗೆ, ಅದೇ ರೀತಿ ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ ಆಗಿದ್ದರೆ ಎಲೆಕ್ಟ್ರಿಕಲ್ ಬಗ್ಗೆ ನಿಮ್ಮ ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಕೇಳ್ತಾರೆ, ಮತ್ತು ಜನರಲ್ ಇಂಗ್ಲೀಷ್. ಇದಾದ ನಂತರ ಕ್ಯಾಂಡಿಡೇಟ್ಸನ್ನು ಇವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಕ್ಯಾಂಡಿಡೇಟ್ಸ್ ಇವರು ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಬಗ್ಗೆಯನ್ನು ಇವರು ಕರೀತಾರೆ. ಈಗ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂದರೆ, ನಿಮಗೆಲ್ಲ ನೀವು ಟಾಟಾ ಲಕ್ಷ್ಯ ಪ್ರೋಗ್ರಾಮಿಗೆ ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಗೆ ಏನೇ ಕಮ್ಯುನಿಕೇಷನ್ ಆಗಿದ್ದಿದ್ರು ಇಲ್ಲಿ ನಾವು ನೋಡಬಹುದು laksha.career@motors.com ಅಂತ ಏನು ಇಮೇಲ್ ID ಇದೆ, ಇದರ ಮುಖಾಂತರ ಮಾತ್ರ ಕಮ್ಯುನಿಕೇಷನ್ ಆಗುತ್ತೆ. ಆಮೇಲೆ ನಂತರ ಯಾವುದೇ ರೀತಿಯ ಮೀಡಿಯೇಟರ್ ಏಜೆಂಟ್ ಇದರಲ್ಲಿ ಇನ್ವಾಲ್ವ್ ಇರುವುದಿಲ್ಲ. ಡೈರೆಕ್ಟ್ ಟಾಟಾ ಮೋಟರ್ಸ್ ಕಂಪ್ನಿದವರೇ ನಿಮಗೆ ಕಮ್ಯುನಿಕೇಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಯಾವುದೇ ರೀತಿಯ ಯಾವುದೇ ಸ್ಟೇಜಲ್ಲಿ ಯಾರಿಗೂ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ. ಇದು ಕ್ಲಿಯರ್ ಆಗಿ ಹೇಳಿದ್ದಾರೆ. ವಿ ಡು ನಾಟ್ ಆಸ್ಕ್ ಫಾರ್ ಮನಿ ಡ್ಯೂರಿಂಗ್ ಎನಿ ಸ್ಟೇಜ್ ಆಫ್ ರಿಕ್ರೂಟ್ಮೆಂಟ್. ಯಾವುದೇ ಸ್ಟೇಜಲ್ಲಿ ನಾವು ದುಡ್ಡು ಕೇಳುವುದಿಲ್ಲ ಅಂತ ಇವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದಕ್ಕೆ ಯಾರಿಗೂ ಯಾವುದೇ ರೀತಿಯ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ಅಂತ ಇದನ್ನು ಹೇಳಿದ್ದಾರೆ. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಟಾಟಾ ಲಕ್ಷ್ಯ ಪ್ರೋಗ್ರಾಮ್. ನೆನ್ಪಿಟ್ಕೊಳ್ಳಿ, ಕೊನೆಯ ದಿನಾಂಕ January 30, 2026, ದಟ್ ಈಸ್ ಆನ್ ಟ್ಯೂಸ್ಡೇ. ಥ್ಯಾಂಕ್ ಯು.